ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಆಯಿಷಾ ದೊಡ್ಮನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು SSLC ಪರೀಕ್ಷೆಯಲ್ಲಿ ಬರುವ 4 ಅಂಕದ ಪ್ರಶ್ನೆಯಾದಂತಹ ನಕ್ಷಾ ವಿಧಾನವನ್ನು ನೋಡೋಣ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕ್ವೆಶ್ಚನ್ ನೋಡ್ರಿ, ಯಾವ ರೀತಿ ಕೇಳ್ತಾರೆ. ಕೆಳಗಿನ ಸಮೀಕರಣಗಳಿಗೆ ನಕ್ಷೆಯ ವಿಧಾನದಿಂದ ಪರಿಹಾರ ಕಂಡುಹಿಡಿಯಿರಿ ಅಂತ ಹೇಳಿಬಿಟ್ಟು ನಿಮಗೆ 2 ಸಮೀಕರಣಗಳನ್ನು ಕೊಡ್ತಾರೆ. ಇಲ್ಲಿ ನಾನು ಬರೆದಿರುವಂಥ ಸಮೀಕರಣ 4x - 5y = 20, 3x + 5y = 15 ಅಂತ ಹೇಳಿ. ಓಕೆನಾ? ನೀವು ಈ ರೀತಿ ಸಪ್ರೇಟಾಗಿ ಸಮೀಕರಣಗಳನ್ನು ಬರ್ಕೊಂಡು ಆದಮೇಲೆ ಈ ರೀತಿ 2 ಬಾಕ್ಸ್ಗಳನ್ನು ನೀವೇನು ಮಾಡಬೇಕು, ಹಾಕ್ಕೋಬೇಕು. 2 ಬಾಕ್ಸ್ಗಳನ್ನು ಹಾಕ್ಕೊಂಡಾದ್ಮೇಲೆ ಮೊದಲನೇದು ಇಲ್ಲಿ ಎಕ್ಸ್, ಇಲ್ಲಿ ವೈಯನ್ನು ಬರಿಬೇಕು. ಓಕೆನಾ? ಮೊದಲನೇದಾಗಿ ನಾವೇನು ಮಾಡೋಣ, ಎಕ್ಸಿಗೆ 0 ಅಂತ ಬೆಲೆಯನ್ನು ಕೊಡೋಣ. ಓಕೆನಾ? ಆಮೇಲೆ ಏನು ಮಾಡೋಣ, ವೈಗೆ 0 ಅಂತ ಬೆಲೆಯನ್ನು ಕೊಡೋಣ. ಸರಿನಾ? ನೀವು ಬೇಕಾದರೆ ಯಾವ ಬೆಲೆಯನ್ನು ಬೇಕಾದರೂ ಕೊಡ್ಬೋದು. ಎಕ್ಸಿಗೆ 1, ವೈಗೆ 2, ಹೀಗೆ ಯಾವುದಾದ್ರೂ ಬೆಲೆಯನ್ನು ಕೊಡ್ಬೋದು. ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ, ಎಕ್ಸ್ಗೆ 0, ವೈಗೆ 0 ಅಂಥೇಳಿ ಬೆಲೆಯನ್ನು ಹೀಗೆ ಕೊಡ್ತಾ ಇದ್ದೀನಿ. ನೋಡಿರಿ, ನಾನು ಹೇಗೆ ಸಾಲ್ವ್ ಮಾಡ್ತೀನಿ ಅನ್ನೋದನ್ನು ನೋಡಿಕೊಂಡು ಅರ್ಥ ಮಾಡ್ಕೊಳ್ರಿ. ಇಲ್ಲಿ ಮತ್ತೊಂದು ಹಿಂಟ್ ಏನಪ್ಪ ಅಂತ ಕೇಳಿದ್ರೆ, ಈ ಥರ 4x 5y ಈ ಥರ ದೊಡ್ಡ ದೊಡ್ಡ ಇಕ್ವೇಷನ್ನು ಸಮೀಕರಣಗಳು ಬಂದಾಗ ನೀವೇನು ಮಾಡಿರಿ, ಎಕ್ಸ್ಗೆ 0, ವೈಗೆ 0 ಅಂತ ಹೇಳಿ ಬೆಲೆಯನ್ನು ಕೊಟ್ಕೊಳ್ರಿ. ಆವಾಗ ಕ್ಯಾಲ್ಕುಲೇಷನ್ ತುಂಬ ಈಸಿ ಆಗುತ್ತೆ. ಸರಿನಾ? ಬನ್ನಿ ಈ ಟೇಬಲನ್ನು ಯಾವ ರೀತಿ ಫಿಲ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಫಸ್ಟ್ ಒನ್ ನೋಡ್ರಿ, 4x - 5y = 20. ನಾನೇನು ಮಾಡಿದ್ದೀನಿ, ಎಕ್ಸ್ಗೆ 0 ಅಂತ ಹೇಳಿ ಬೆಲೆಯನ್ನು ಕೊಟ್ಟಿದ್ದೀನಿ. ಅಂದರೆ ಇಲ್ಲಿ ಎಕ್ಸ್ ಕಾಣಿಸ್ತಾ ಇದೆಯಲ್ಲ, ಈ ಎಕ್ಸ್ನ ಜಾಗದಲ್ಲಿ ನೀವೇನು ಹಾಕಬೇಕು, 0 ಅಂತ ಹೇಳಿ ಹಾಕಬೇಕು. ಬಾಕಿದೆಲ್ಲ ಸೇಮ್ ಇರುತ್ತೆ. ನೋಡ್ಕೊಳ್ರಿ, 4 ಇದೆ, 4ಕ್ಕೆ 4. ಎಕ್ಸ್ ಜಾಗದಲ್ಲಿ ಏನು ಹಾಕಬೇಕು ಅಂತ ಹೇಳಿದ್ದೀನಿ, 0. ಆಮೇಲೆ ಮೈನಸ್ ಇದೆ, -5 ಇದೆ, 5, ವೈಗೆ y = 20. ಸೇಮ್ ನೋಡ್ರಿ, ಓನ್ಲಿ ಎಕ್ಸ್ ಜಾಗದಲ್ಲಿ ಏನು ಮಾಡಬೇಕು, 0ವನ್ನು ಹಾಕಬೇಕು. ಓಕೆನಾ? ನೆಕ್ಸ್ಟು ಇಲ್ಲಿ ಬ್ರ್ಯಾಕೆಟ್ ಹಾಕಿದ್ದೀನಲ್ಲ, ಬ್ರ್ಯಾಕೆಟ್ ಅಂತ ಬಂದ ತಕ್ಷಣ ಅದರ ಅರ್ಥ ಗುಣಾಕಾರ ಅಂಥೇಳಿ, ಅದನ್ನು ನೆನ್ಪಿಟ್ಕೊಬೇಡ್ರಿ. 4 × 0 ಅಂದರೆ ಏನು ಬರುತ್ತೆ, 0 - 5y = 20. ನೋಡಿರಿ, ಇದಷ್ಟೇ ಸಾಲ್ವ್ ಮಾಡಿದ್ದೀನಿ. 4 × 0 = 0, ಬಾಕಿದೆಲ್ಲ ಸೇಮ್ ಹಾಗೆ ಇಟ್ಟಿದ್ದೀನಿ. ಓಕೆನಾ? ಈಗ 0 - 5y ಅಂದರೆ -5y = 20. ನಾವೇನು ಮಾಡಬೇಕು, ಎಕ್ಸ್ನ ಬೆಲೆ 0 ಹಾಕಿಬಿಟ್ಟು ವೈ ಬೆಲೆ ಎಷ್ಟು ಅನ್ನೋದನ್ನು ಕಂಡುಹಿಡಿಬೇಕು. ಸರಿನಾ? ಈಗ ನೋಡಿರಿ, ಇಲ್ಲಿ ವೈ ಮಾತ್ರ ಈ ಕಡೆ ಇಡ್ತೀನಿ. ವೈ ಬೆಲೆ ಕಂಡುಹಿಡಿಬೇಕು ಅಂದರೆ ವೈನ ಮಾತ್ರ ಈ ಕಡೆ ಇಡಬೇಕು. ಅದ್ರ ಜೊತೆ ಏನೇ ಸಂಖ್ಯೆ ಇದ್ದರೂ ಈ ಕಡೆ ತೊಗೊಬರ್ಬೇಕು. ಓಕೆನಾ? 20 ಇಲ್ಲಿ -5 ಮತ್ತು ವೈ ಮಧ್ಯ ಯಾವ ಚಿಹ್ನೆ ಇಲ್ಲ ಅಂದರೆ ಗುಣಾಕಾರ ಇದೆ ಅಂಥೇಳಿ ಅರ್ಥ. ಈ ಕಡೆ ಬಂದಾಗ ಏನಾಗುತ್ತೆ, ಭಾಗಾಕಾರ. ಅಂದರೆ ಈ -5 ಏನಿದೆ ಭಾಗಾಕಾರದಲ್ಲಿ ಬರುತ್ತೆ. 5 1 5 4 20. ಓಕೆನಾ? ವೈ ಬೆಲೆ ಎಷ್ಟಾಯಿತು, ಇಲ್ಲೊಂದು ಮೈನಸ್ ಹಾಗೆ ಇರುತ್ತೆ. ಇಲ್ಲಿ ಉತ್ತರ ಏನು ಬಂತು, -4 ಅಂಥೇಳಿ ಬಂತು. ಓಕೆನಾ? ಇದು ವೈ ಬೆಲೆ ಬಂತು. ಇಲ್ಲಿ ಎಕ್ಸ್ 0 ಇದ್ದಾಗ ವೈ ಬೆಲೆ ಎಷ್ಟು ಬಂತು, -4 ಅಂಥೇಳಿ ಬಂತು. ಈಗ ಏನು ಮಾಡಿದ್ದೀವಿ, ಎರಡನೇ ಸ್ಟೆಪ್ಪಲ್ಲಿ ವೈ ಬೆಲೆ 0 ಅಂತ ಹೇಳ್ಕೊಟ್ಟಿದ್ದೀವಿ. ವೈ ಬೆಲೆ 0 ಕೊಟ್ಟು ಎಕ್ಸ್ ಬೆಲೆ ಎಷ್ಟು ಅನ್ನೋದನ್ನು ಕಂಡುಹಿಡಬೇಕು. ಓಕೆನಾ? ಇದೇ ಥರ ಮಾಡೋದು. ಎರಡನೇದು 4x - 5y = 20. ಹೇಳಿದ್ನಲ್ವಾ, ವೈ ಬೆಲೆ 0 ಕೊಟ್ಟಿದ್ದೀನಿ, ಎಕ್ಸ್ ಬೆಲೆ ಕಂಡುಹಿಡಿಬೇಕು. ಓಕೆ? ಈಗ 4x ಹಾಗೇ ಇರಲಿ, ಅದ್ರ ಬೆಲೆನೇ ಕಂಡುಹಿಡಿಯೋದಲ್ವಾ, -5. ವೈ ಬೆಲೆ ಏನು ಕೊಟ್ಟಿದ್ದೀನಿ, 0 = 20. ನೆಕ್ಸ್ಟು 4x ಮೈನಸ್ಸಿಗೆ -5 × 0, ಬ್ರ್ಯಾಕೆಟ್ ಅಂದರೆ ಗುಣಾಕಾರ ಅಂತ ಹೇಳಿದ್ನಲ್ವಾ. 5 × 0 ಅಂದರೆ ಎಷ್ಟು, 0 = 20. ಓಕೆ? ನೆಕ್ಸ್ಟು 4x - 0 ಅಂದರೆ 4x = 0. ಈಗೇನು ಕಂಡು ಹಿಡಿಬೇಕು ಹೇಳ್ರಿ, ನಾವು ಎಕ್ಸ್ನ ಬೆಲೆಯನ್ನು ಕಂಡು ಹಿಡಿಬೇಕಲ್ವಾ. ಸೊ ಏನನ್ನು ಕಂಡು ಹಿಡಿಬೇಕು ಅದನ್ನು ಮಾತ್ರ ಒಂದು ಕಡೆ ಇಡಬೇಕು. ಅದರ ಜೊತೆ ಏನೇ ಇದ್ದರೂ ಸಹಿತ ಈ ಕಡೆ ತೊಗೊಬರಬೇಕು. ಓಕೆನಾ? = 20. ಈ 4 ಮತ್ತು ಎಕ್ಸ್ನ ಮಧ್ಯೆ ಯಾವ ಚಿಹ್ನೆ ಇದೆ, ಗುಣಾಕಾರ. ಈ ಕಡೆ ಬಂದಾಗ ಏನಾಗುತ್ತೆ, ಭಾಗಾಕಾರ. 4 1 4, 4 5 20. ಹಾಗಾದರೆ ಎಕ್ಸ್ = ಎಷ್ಟಾಯಿತು, 5 ಬಂತು. ಓಕೆನಾ? ಇದು ವೈ 0 ಹಾಕಿದಾಗ ಎಕ್ಸ್ ಬೆಲೆ ಎಷ್ಟು ಬಂತು, 5 ಅಂಥೇಳಿ ಬಂತು. ಅದನ್ನು ಇಲ್ಲಿ ಮೆನ್ಷನ್ ಮಾಡ್ಕೊಳ್ಳಿ. ವೈ ಬೆಲೆ 0 ಹಾಕಿದಾಗ ಎಕ್ಸ್ ಬೆಲೆ ಎಷ್ಟು ಬಂತು, 5 ಅಂಥೇಳಿ ಬಂತು. ಓಕೆನಾ? ಸರಿ, ಇದು 2 ಬೆಲೆ ಕಂಡು ಹಿಡಿದ್ರೆ ಸಾಕು. ನಿಮಗೆ ಇನ್ನೂ ಟೈಮ್ ಎಕ್ಸ್ಟ್ರಾ ಉಳಿದಿದೆ ಅಂತ ಹೇಳಿದ್ರೆ 3ನೇ ಬೆಲೆ ಬೇಕಾದ್ರೆ ಕಂಡು ಹಿಡೀರಿ. ಬಟ್ 2 ಬೆಲೆ ಇನಫ್, ಸಾಕಾಗುತ್ತೆ ಇಷ್ಟು. ಓಕೆನಾ? ಈಗ ಇದು ಒಂದು ಇಕ್ವೇಷನಿಗೆ ಕಂಡು ಹಿಡಿದ್ವಿ. ಈಗ ಮತ್ತೊಂದು ಇಕ್ವೇಷನಿಗೆ ಇದೇ ರೀತಿ ಕಂಡು ಹಿಡಬೇಕು. ಓಕೆನಾ? ಇನ್ನೊಂದು ಇಕ್ವೇಷನ್ ನೋಡ್ರಿ. ಒಂದನೇದು 3
ಎಕ್ಸ್ ಪ್ಲಸ್ 5y ಈಕ್ವಲ್ ಟು 15 ಅಂತ ಹೇಳಿ ಕೊಟ್ಟಿದ್ದೀನಿ. ಇಲ್ಲೂ ಸಹಿತ ಫಸ್ಟ್ ಎಕ್ಸ್ ಮತ್ತು ವೈ ಅಂತ ಬರ್ಕೊಳ್ರಿ, ಎಕ್ಸ್ಗೆ 0 ಹಾಕ್ಕೊಳ್ರಿ, ವೈಗೆ 0 ಹಾಕ್ಕೊಳ್ರಿ. ನಾನು ಹೇಳಿದ್ದೀನಲ್ವಾ 0 ಅಂತಾನೆ ಹಾಕಬೇಕೊಳ್ಳಿಲ್ಲ, ನಿಮಗೆ 1 2 3 4 ನಿಮ್ಗೆ ಯಾವ ಸಂಖ್ಯೆ ಬರುತ್ತಾ ಅದನ್ನು ಹಾಕಿ ನೋಡ್ಬೋದು. ಓಕೆ, ನೆಕ್ಸ್ಟು ಈಗ ಎಕ್ಸ್ ಜಾಗದಲ್ಲಿ ಏನು ಹಾಕಬೇಕು, 0 ಹಾಕಿ ವೈ ಬೆಲೆ ಎಷ್ಟು ಅನ್ನೋದನ್ನು ಕಂಡುಹಿಡಿಬೇಕು. 3 ಎಕ್ಸ್ ಜಾಗದಲ್ಲಿ 0 ಪ್ಲಸ್ 5y ಈಕ್ವಲ್ ಟು ಎಷ್ಟು, 15. ನೆಕ್ಸ್ಟ್ ಬ್ರ್ಯಾಕೆಟ್ ಅಂದರೆ ಏನಂತ ಹೇಳಿದ್ದೆ, ಇಲ್ಲಿ ನೋಡ್ರಿ ಗುಣಾಕಾರ ಅಂತೇಳಿ ಹೇಳಿದ್ದೆ ಅಲ್ವಾ. 3 ಗುಣಿಸು 0 ಎಷ್ಟಾಗುತ್ತೆ, 0 ಪ್ಲಸ್ 5y ಈಕ್ವಲ್ ಟು 15. ಓಕೆ, ಈಗ 0 ಪ್ಲಸ್ 5y ಅಂದರೆ 0ಗೆ ಏನೇ ಕೊಡಿಸಿದ್ರು ಅದೇ ಸಂಖ್ಯೆ ಬರುತ್ತೆ, ಈಕ್ವಲ್ ಟು 15. ವೈ ಕಂಡು ಹಿಡಿಬೇಕಲ್ವಾ, ವೈನ ಮಾತ್ರ ಒಂದು ಕಡೆ ಇಡ್ರಿ. ಈ 5 ಇದ್ರ ಜೊತೆ ಹೋದಾಗ ಏನಾಗುತ್ತೆ, 5 ಮತ್ತು ವೈ ಮಧ್ಯೆ ಯಾವ ಚಿಹ್ನೆ ಇಲ್ಲ ಅಂದರೂ ಯಾವ ಚಿಹ್ನೆ ಇರುತ್ತೆ, ಗುಣಾಕಾರ. ಈ ಕಡೆ ಬಂದಾಗ ಏನಾಯಿತು, ಭಾಗಾಕಾರ. 5 1 5 3 15. ಹಾಗಾದರೆ ವೈ ಬೆಲೆ ಎಷ್ಟು ಸಿಕ್ತು, 3 ಅಂತ ಹೇಳಿ ಸಿಕ್ತು. ನೋಡ್ರಿ, ಎಕ್ಸ್ 0 ಆದಾಗ ವೈ ಬೆಲೆ ಎಷ್ಟು ಬಂತು, 3 ಅಂಥೇಳಿ ಬಂತು. ಓಕೆನಾ. ಈಗ ನೆಕ್ಸ್ಟು ಎರಡನೇದು ಅದೇ ರೀತಿ ಏನು ಮಾಡಬೇಕು, ವೈ ಬೆಲೆ 0 ಕೊಟ್ಟು ಎಕ್ಸ್ ಬೆಲೆ ಎಷ್ಟು ಅನ್ನೋದನ್ನು ಕಂಡುಹಿಡಿಬೇಕು. ಓಕೆನಾ. ನೋಡಿರಿ, ಫಸ್ಟ್ ಇಕ್ವೇಷನ್ ಬರ್ಕೊಳ್ರಿ. 3x ಪ್ಲಸ್ 5y ಈಕ್ವಲ್ ಟು 15. ಓಕೆ, ನೆಕ್ಸ್ಟು ವೈ ಬೆಲೆ 0 ಕೊಡಬೇಕಲ್ವಾ. 3x ಪ್ಲಸ್ 5y ಬೆಲೆ 0 ಈಕ್ವಲ್ ಟು 15. 3x ಹಾಗೆ ಇರುತ್ತೆ, ಪ್ಲಸ್ 5 ಗುಣಿಸು ಬ್ರ್ಯಾಕೆಟ್ ಅಂದರೆ ಗುಣಾಕಾರ ಅಂತ ಹೇಳಿದ್ದೀನಿ. 5 ಗುಣಿಸು 0 ಅಂದರೆ 0 ಈಕ್ವಲ್ ಟು 15. ಓಕೆ, ನೆಕ್ಸ್ಟು 3x ಜೊತೆ 0 ಕೊಡಿಸಿದ್ರೆ ಇಲ್ಲಿ ಎಕ್ಸ್ ಬಿಟ್ಟು ಹಾಕಿ 3 ಜೊತೆ 0 ಕೊಡಿಸಿದ್ರೆ ಆನ್ಸರ್ ಏನು ಬರುತ್ತೆ, 3 ಅಂತಲೇ ಬರುತ್ತಲ್ವ. ಅದರ ಜೊತೆ 3x ಜೊತೆನೂ 0 ಕೊಡಿಸಿದ್ರೆ 3x ಅಂತಲೇ ಆನ್ಸರ್ ಬರುತ್ತೆ. ಓಕೆ, ಈಕ್ವಲ್ ಟು 15. ಈಗ ನಾವೇನು ಕಂಡು ಹಿಡಿಬೇಕು, ಎಕ್ಸ್ ಮಾತ್ರ ಕಂಡು ಹಿಡಬೇಕು. ಸೊ ಎಕ್ಸ್ನ ಒಂದು ಕಡೆ ಇಡ್ಲಿ. ಓಕೆನಾ. 15 ಅದರ ಜಾಗದಲ್ಲಿ ಹತ್ತನಂತಾನೆ ಇರುತ್ತೆ. 3 ಮತ್ತು ಎಕ್ಸ್ ಮಧ್ಯೆ ಯಾವ ಚಿಹ್ನೆ ಇರುತ್ತೆ, ಗುಣಾಕಾರ. ಈ ಕಡೆ ಬಂದಾಗ ಏನಾಯಿತು, ಭಾಗಾಕಾರ. 3 1 3 5 15. ಹಾಗಾದರೆ ಎಕ್ಸ್ ಈಕ್ವಲ್ ಟು ಎಷ್ಟಾಯಿತು, 5 ಹೇಳಾಯಿತು. ಎಕ್ಸ್ ಈಕ್ವಲ್ ಟು ಎಷ್ಟು, 5. ನೋಡಿರಿ, ವೈ ಬೆಲೆ 0 ಇದ್ದಾಗ ಎಕ್ಸ್ ಬೆಲೆ ಎಷ್ಟಾಯಿತು, 5 ಅಂತ ಹೇಳಿ ಬಂತು. ಸರಿ, ಈಗ ಇದು ಟೋಟಲ್ ನಿಮಗೆ ನಕ್ಷಾ ವಿಧಾನದಲ್ಲಿ ಇರುವಂಥದ್ದು ಎಷ್ಟು ಅಂಕಗಳು ಹೇಳ್ರಿ, 4 ಅಂಕಗಳು. ಈಗ ನೀವು ಈ ಕ್ಯಾಲ್ಕುಲೇಷನ್ ಏನು ಮಾಡಿದೆ ಅಲ್ವಾ, ನಾನು ಈ ಕ್ಯಾಲ್ಕುಲೇಷನ್ನ ಮಾಡಲಿಕ್ಕೆ ನಿಮಗೆ ಟೋಟಲಾಗಿ 2 ಮಾರ್ಕ್ಸನ್ನು ಕೊಡ್ತಾರೆ. ಇನ್ನೂ 2 ಅಂಕಗಳು ಏನಿರುತ್ತಲ್ಲ, ಇಲ್ಲಿ ನೀವು ಪಾಯಿಂಟ್ಸ್ ಏನು ಕಂಡು ಹಿಡ್ತಿದ್ದೀರಲ್ಲ, ಆ ಪಾಯಿಂಟನ್ನು ನೀವು ಎಲ್ಲಿ ತೋರಿಸ್ಬೇಕು, ನಕ್ಷೆಯಲ್ಲಿ ತೋರಿಸ್ಬೇಕು. ಅದಕ್ಕೆ ಇನ್ನೂ 2 ಅಂಕಗಳನ್ನು ಕೊಡ್ತಾರೆ. ಸರಿನಾ. ಈ ಕ್ಯಾಲ್ಕುಲೇಷನ್ ಏನಾದರೂ ಮಿಸ್ ಆಯ್ತಪ್ಪ ಅಂತ ಕೇಳಿದ್ರೆ, ಇಲ್ಲೇನಾದ್ರು ಪಾಯಿಂಟ್ಸ್ ಬರೋದು ಸ್ವಲ್ಪನೂ ಮಿಸ್ ಆಯಿತು ಅಂತ ಕೇಳಿದ್ರೆ ನಿಮಗೆ ಗ್ರಾಫ್ ತಪ್ಪು ಹೋಗುತ್ತೆ. ಸೊ ಈಗ ಏನೇ ಮಾಡ್ತಿರಲ್ಲ ಕ್ಯಾಲ್ಕುಲೇಷನು, ಅದನ್ನು ತುಂಬ ಕೇರ್ಫುಲ್ಲಾಗಿ ಮಾಡಿರಿ. ಓಕೆನಾ. ಬನ್ನಿ ಈಗ ನಕ್ಷೆಯ ಮೂಲಕ ಹೇಗೆ ಇದನ್ನು ತೋರಿಸೋದು, ಈ ಪಾಯಿಂಟ್ಸನ್ನು ಹೇಗೆ ನಕ್ಷೆಯ ಮೇಲೆ ತೋರಿಸೋದು ಅಂತ ಹೇಳಿ ತೋರಿಸ್ತೀನಿ. ಓಕೆನಾ. ಬನ್ನಿ. ಸರಿ, ಈಗ ಆ ಬಿಂದುಗಳನ್ನು ನಕ್ಷೆಯ ಮೂಲಕ ಹೇಗೆ ಗುರುತಿಸೋದು ಅಂತ ನೋಡಿರಿ. ನಕ್ಷೆ ಕೊಟ್ಟ ತಕ್ಷಣ ನೀವೇನು ಮಾಡಬೇಕು, ಈ ಥರ 2 ಅಕ್ಷಗಳನ್ನು ಹಾಕ್ಕೋಬೇಕು. ಓಕೆನಾ. ಈ ಥರ ಲಂಬವಾಗಿ ಹಾಕ್ತಿರಲ್ಲ, ಇದನ್ನು ವೈ ಅಕ್ಷ ಅಂಥೇಳಿ ಕರೀತಾರೆ. ಏನಂತ ಕರೀತಾರೆ, ವೈ ಅಕ್ಷ. ಈ ಕಡೆ ಹೊರಿಸಾಂಟಲಾಗಿ ಹಾಕ್ತಿರಲ್ಲ, ಇದನ್ನು ಏನಂತ ಕರೀತಾರೆ, ಸಮಾಂತರವಾಗಿ ಹಾಕ್ತಿರಲ್ಲ, ಅದನ್ನು ನಿಮಗೇನಂತ ಕರೀತಾರೆ, ಎಕ್ಸ್ ಅಕ್ಷ ಅಂಥೇಳಿ ಕರೀತಾರೆ. ಎಕ್ಸ್ ಅಕ್ಷ. ಇದು ವೈ ಅಕ್ಷ ಮತ್ತು ಎಕ್ಸ್ ಅಕ್ಷ ಎರಡೂ ಒಂದು ಸ್ಥಾನದಲ್ಲಿ ಬಂದು ಕೂಡ್ತಾವಲ್ಲ, ಅದಕ್ಕೆ ನಾವೇನಂತ ಹೆಸರು ಕೊಡ್ತೀವಿ, 0 ಅಂತೇಳಿ ಹೆಸರು ಕೊಡ್ತೀವಿ. ಓಕೆನಾ. 0ದಿಂದ ಈ ಕಡೆ ಎಕ್ಸ್ ಅಕ್ಷದ ಕಡೆ ಬರೋದೆಲ್ಲ ಪ್ಲಸ್ ಧನಾತ್ಮಕವಾಗಿರ್ತದೆ, ಈ ಕಡೆ ಹೋಗೋದೆಲ್ಲ ಏನಿರುತ್ತೆ, ಋಣಾತ್ಮಕ. ಅದೇ ರೀತಿ ಇಲ್ಲೂ ಎಲ್ಲ ಮೇಲ್ಗಡೆ ಹೋಗೋದೆಲ್ಲ ಪ್ಲಸ್ ಇರುತ್ತೆ, ಕೆಳಗಡೆ ಹೋಗೋದೆಲ್ಲ ಏನಾಗಿರುತ್ತೆ, ಮೈನಸ್ ಅಂಥೇಳಿ ಇರುತ್ತೆ. ಓಕೆನಾ. ಸರಿ, ಈಗ ಇಲ್ಲಿ ಡಾರ್ಕ್ ಗ್ರೀನ್ ಕಲರ್ ಲೈನ್ಸ್ ಕಾಣಿಸ್ತಾ ಇದೆಯಲ್ಲ, ಪರ್ಟಿಕ್ಯುಲರಾಗಿ ನಿಮ್ಗೆ ಅಲ್ಲೇ ನಂಬರ್ಸನ್ನು ಕೊಡಬೇಕು. ಓಕೆ, ಇಲ್ಲಿ 1, ನೆಕ್ಸ್ಟ್ ಇಲ್ಲೇನಾದರೂ 2 ಕೊಟ್ರಿ ಅಂದರೆ ಅದು ತಪ್ಪು. ಸೊ ಇದ್ರ 2ರ ಮಧ್ಯೆ ಎಷ್ಟು ಡಿಸ್ಟೆನ್ಸ್ ಇದೆಯೋ ಇದು 2ರ ಮಧ್ಯನೂ ಸಹಿತ ನಿಮಗೆ ಏನಾಗಬೇಕು, ಕರೆಕ್ಟಾಗಿ ಅಷ್ಟೇ ಡಿಸ್ಟೆನ್ಸ್ ಇರಬೇಕು. ಇಲ್ಲಾಂದರೆ ನಿಮ್ಮ ಗ್ರಾಫ್ ಹಾಕಿದೇನೋ ತಪ್ಪು. ಇಲ್ಲೇ 2 ಅಂತ ಕೊಡಬೇಕು. ನೆಕ್ಸ್ಟು ಇಲ್ಲಿ 3, ನೆಕ್ಸ್ಟ್ ಇಲ್ಲಿ 4, 5, 6, 7 ಅಂತ ಹೇಳಿ ಬರ್ತದೆ. ಅದೇ ರೀತಿ ಇದು ಪ್ಲಸ್ ಧನಾತ್ಮಕ ಅಂತ ಹೇಳಿದ್ನಲ್ವ, ಈ ಕಡೆ ಹೋಗೋದೆಲ್ಲ ಏನಾಗುತ್ತೆ, ಋಣಾತ್ಮಕ. -1, -2, -3,
-4 -5 -6 ಇಷ್ಟು ಬರ್ತಿದ್ದೀನಿ. ಇಲ್ಲಿ ಮೇಲ್ಗಡೆ ಏನಂತ ಹೇಳಿದ್ದೆ, ಪ್ಲಸ್ ಆಗಿರುತ್ತೆ. 1 2 3 5 6 7 ಈ ಥರ. ಇಲ್ಲಿ ಕೆಳಗಡೆ ಹೋಗೋದೆಲ್ಲ ಏನಂತ ಹೇಳಿದ್ದೆ ನಾನು, -1 -2 -3 -4 -5 ಈ ಥರ. ಓಕೆನಾ? ಸರಿ, ಈಗ ನಮಗೆ ಇಲ್ಲಿ ಪಾಯಿಂಟ್ಸ್ ಸಿಕ್ಕಿದ್ವಲ್ಲ ನೋಡಿ, ಇಲ್ಲಿ ಬರೆದಿದೆಯಲ್ಲ, ಎಕ್ಸ್ 0 ಇದ್ದಾಗ y ಎಷ್ಟು ಬಂತು, -4 ಬಂತು. ಓಕೆನಾ? 0 ಇದ್ದಾಗ -4. ಇಲ್ಲಿ ಎಕ್ಸಿನ 0 ಎಲ್ಲಿದೆ ಸರ್ಚ್ ಮಾಡಿರಿ. ಇದು ಎಕ್ಸ್ ಅಕ್ಷ ಅಂತ ಹೇಳಿದ್ದೆ ಅಲ್ವಾ, ಎಕ್ಸ್ನ 0 ಎಲ್ಲಿದೆ? ಹಾಂ, ಇಲ್ಲಿದೆ. ಎಕ್ಸ್ 0 ಇದ್ದಾಗ y ಎಷ್ಟಿದೆ, -4 ನೋಡಿರಿ. y ಎಕ್ಸ್ 0 ಇದ್ದಾಗ y ಎಲ್ಲಿ ಬಂತು, -4 ಇಲ್ಲಿ ಕೆಳಗಡೆ. ಓಕೆನಾ? ಇಲ್ಲಿ ಒಂದು ಗುರ್ತು ಮಾಡಿರಿ, ಇಲ್ಲಿ ಬರಿಬೇಕು. 0 ಇದ್ದಾಗ -4. ಇಲ್ಲಿ ಯಾವತ್ತು ಎಕ್ಸಿಂದೆ ಫಸ್ಟ್ ಬರುತ್ತೆ, ವೈದು ಆಮೇಲೆ ಬರುತ್ತೆ. ಯಾವತ್ತು ಎಲ್ಲ ಬಿಂದುಗಳಿಗೂ ಇದೇ ರೀತಿ ಬರುತ್ತೆ. ಓಕೆನಾ? ಎಕ್ಸ್ ಫಸ್ಟು, ಆಮೇಲೆ ವೈ. ಓಕೆ, ಒಂದು ಬಿಂದು ಗುರುತಿಸಿದ್ರಿ. ನೆಕ್ಸ್ಟ್ ಎರಡನೇ ಬಿಂದು, ಎಕ್ಸ್ 5 ಇದ್ದಾಗ ವೈ ಎಷ್ಟಿದೆ, 0. ಈಗ ಎಕ್ಸ್ ಅಕ್ಷದಲ್ಲಿ 5ಅನ್ನು ಹುಡುಕಬೇಕು. ಇಲ್ಲಿ ನೋಡಿರಿ, ಇದೆ ಎಕ್ಸ್ ಅಕ್ಷ. ಇಲ್ಲೊಂದು 5 ಕಾಣಿಸ್ತಾ ಇದೆ, ಇಲ್ಲೊಂದು 5 ಕಾಣಿಸ್ತಾ, ಆದರೆ ಇದೇನು -5. ನಿಮಗೆ ಬೇಕಾಗಿರೋದೇನು, +5. ಇಲ್ಲಿ 5 ಇದೆ ನೋಡ್ರಿ. ಎಕ್ಸ್ 5 ಇದ್ದಾಗ ವೈ ಎಷ್ಟಿದೆ, 0. ಇದು ವೈನ 0 ಎಲ್ಲಿದೆ, ಇಲ್ಲೇ ಇದೆ. ಸೊ ಹಾಗಾದರೆ ಬಿಂದು ಏನು ಬರುತ್ತೆ, ಎಕ್ಸ್ 5 ಇದ್ದಾಗ ವೈ ಏನಾಯಿತು, 0 ಅಂಥೇಳಿ ಬಂತು. ಈಗ ಈ ಎರಡೂ ಬಿಂದುಗಳನ್ನು ಸೇರಿಸಿ. ಓಕೆನಾ? ಈ ಥರ ಎರಡೂ ಬಿಂದುಗಳನ್ನು ಏನು ಮಾಡಬೇಕು, ಸೇರಿಸಬೇಕು. ಹೀಗೆ. ಓಕೆ, ಓವರ್ಲ್ಯಾಪ್ ಮಾಡಬೇಡ್ರಿ, ಒಂದೇ ಸಲ ಹೀಗೆ ಸೇರಿಸ್ಬೇಡ್ರಿ. ಓಕೆನಾ? ಈ ಥರ ಬರುತ್ತೆ ನೋಡಿರಿ. ಇನ್ನು ನೆಕ್ಸ್ಟು ಒಂದು ಅಕ್ಷರದಾಯಿತು. ಇಲ್ಲಿ ಹೆಸರನ್ನು ಬರೀರಿ. ಏನಂತ ಹೆಸರಿದೆ ನೋಡಿರಿ ಮೊದಲನೇ ಸಮೀಕರಣಕ್ಕೆ, 4x - 5y = 20. ಈ ಸಮೀಕರಣ ಇದರದ್ದು ಲೈನು ಅಂತ ಹೇಳಿ ಗೊತ್ತಾಗುತ್ತೆ ಇದು. ಓಕೆನಾ? ಇನ್ನು ಎರಡನೇದು ಹಾಕೋಣ ನೋಡ್ರಿ. ಎಕ್ಸ್ 0 ಇದ್ದಾಗ ವೈ ಎಷ್ಟಿದೆ, 3. ಎಕ್ಸ್ನ 0 ಎಲ್ಲಿದೆ, ಇಲ್ಲಿದೆ. ವೈನ 3, ಇಲ್ಲೊಂದು 3 ಇದೆ, ಇಲ್ಲೊಂದು 3 ಇದೆ, ಆದರೆ ಇದೇನು -3. ಇದ್ಯಾವುದು, +3. ಎಕ್ಸ್ 0 ಇದ್ದಾಗ ವೈ ಏನಾಯಿತು, 3. ಎಕ್ಸ್ 0 ವೈನ 3. ಓಕೆನಾ? ಇಲ್ಲಿ ಬಂತು ಪಾಯಿಂಟ್ ನೋಡ್ರಿ. ಇದು ಎಕ್ಸ್ ಅಕ್ಷ, ಎಕ್ಸ್ ಅಕ್ಷದ 0. 0 ಇದ್ದಾಗ ವೈ ಅಕ್ಷ ಎಲ್ಲಿ ಬರುತ್ತೆ, 3. ಈ ಥರ ತೊಗೊಂಡೋಗಿ ಹಾಕಬೇಕು. ಓಕೆನಾ? ನೆಕ್ಸ್ಟ್ ನೋಡ್ರಿ, ಎಕ್ಸ್ 5 ಇದ್ದಾಗ ವೈ ಎಷ್ಟಾಯಿತು, 0. ಈಗ ಎಕ್ಸ್ನ 5 ಹುಡುಕಬೇಕು. ಎಕ್ಸ್ನ 5 ಇದ್ದಾಗ ವೈ ಏನಾಯಿತು, 0. ಇದೇ ಒಂದು ಬಿಂದು ಬರುತ್ತೆ ಇಲ್ವ. ಓಕೆನಾ? ಎಕ್ಸ್ 5 ಇದೆ ನೋಡ್ರಿ, ವೈ ಏನಾಗಿದೆ, 0. ಇದೇ ಬಿಂದು ಬರುತ್ತೆ. ಸೊ ಇದೆರಡನ್ನು ಏನು ಮಾಡಿರಿ, ಜಾಯಿನ್ ಮಾಡಿರಿ. ಓಕೆ, ಹಾಂ. ನೆಕ್ಸ್ಟು ಇದಕ್ಕೆ ಹೆಸರನ್ನು ಕೊಡಬೇಕಲ್ವಾ, ಏನಂತ ಹೆಸರು ಕೊಡ್ತೀರಿ, 3x + 5y = 15. ಈಗ ಅಬ್ಸರ್ವ್ ಮಾಡಿರಿ, ಇದು ಎರಡೂ ಲೈನ್ ಏನಾಗಿದೆ, ಒಂದು ಕಡೆ ಹೋಗಿ ಜಾಯಿನ್ ಆಗಿದೆ. ಯಾವ ಪಾಯಿಂಟ್ ಹೇಳ್ರಿ ಅದು, ಏನು 5, 0. ಇದು ಇದರ ಏನರ್ಥ, ಸಮೀಕರಣದ ಮೂಲಗಳು. ಅಂದರೆ ಇಲ್ಲಿ ಎಕ್ಸ್ = ಇಲ್ಲಿ ಎಕ್ಸ್ ಅಕ್ಷದಲ್ಲಿ ಏನು ಕಾಣಿಸ್ತಾ ಇದೆ, ಎಕ್ಸ್ ಜಾಗದಲ್ಲಿ ಏನು ಕಾಣಿಸ್ತಾ ಇದೆ, 5. y = ಏನು, 0. ಸರಿನಾ? ಇದು ಈ ಸಮೀಕರಣದ ಉತ್ತರ. ನಕ್ಷೆ ವಿಧಾನದಿಂದ ಪರಿಹಾರ ಕಂಡುಹಿಡಿಯಿರಿ ಅಂತ ಹೇಳಿದ್ರಲ್ವಾ. ಇದು ಎಕ್ಸ್ ಬೆಲೆ ಏನು ಬಂತು, 5 ಅಂತ ಹೇಳಿ ಬಂತು. ವೈ ಬೆಲೆ ಏನು ಬಂತು, 0 ಅಂತ ಹೇಳಿ ಬಂತು. ಇದಿಷ್ಟು ಮಾಡಿದ್ರೆ ಇಲ್ಲಿ ಮುಗಿಲಿಲ್ಲ. ಇಲ್ಲಿ ಏನು ಮಾಡಬೇಕು ಗೊತ್ತಾ, ನೀವು ಸ್ಕೇಲನ್ನು ಬರಿಬೇಕು. ಹೇಗೆ ಬರಿಬೇಕು ಅಂತ ಕೇಳಿದ್ರೆ, ಇಲ್ಲಿ ನೋಡ್ಕೊಳ್ಳಿ, ಸ್ಕೇಲ್ ಎಕ್ಸ್ ಅಕ್ಷ = 1 ಸೆಂಟಿಮೀಟರ್ = ಇಲ್ಲಿ ನೋಡ್ರಿ, ಇದು ಎಕ್ಸ್ ಅಕ್ಷ ಅಲ್ವಾ, ಇಲ್ಲಿಂದ ಇಲ್ಲಿಗೆ 1 ಸೆಂಟಿಮೀಟರ್ ಅಲ್ವಾ. ಹಾಂ, 1 ಸೆಂಟಿಮೀಟ್ರಿಗೆ ನೀವು ಎಷ್ಟು ಮಾನಗಳನ್ನು ತೊಗೊಂಡ್ರಿ ನೋಡ್ರಿ. ಇಲ್ಲಿಂದ 1, ಇಲ್ಲಿಂದ ಇಲ್ಲಿಗೆ 1. ಅದೇ ರೀತಿ ಏನು ಬರಿಬೇಕು, 1 ಮಾನಗಳು ಅಂತ ಹೇಳಿ ಬರಿಬೇಕು. ನೆಕ್ಸ್ಟ್ ಬರೋದು ವೈ ಅಕ್ಷ. ಇಲ್ಲಿ ವೈ ಅಕ್ಷದಲ್ಲೂ ಸಹಿತ 1 ಸೆಂಟಿಮೀಟರ್ ಅಷ್ಟೇ ಡಿಸ್ಟೆನ್ಸ್ ತೊಗೊಂಡಿದ್ರಲ್ಲ. 1 ಸೆಂಟಿಮೀಟರ್ = 1 ಮಾನ ಅಂಥೇಳಿ ಬರಿಬೇಕು. 1 ಮಾನಗಳು ಅಂಥೇಳಿ ಬರಿಬೇಕು. ಓಕೆನಾ? ಇಷ್ಟು ಬರೆದ್ರೆ ನಿಮ್ಮ ಗ್ರಾಫ್ ಇಲ್ಲಿಗೆ ಮುಗಿಯುತ್ತೆ. ಸರಿ, ಇಷ್ಟು ಕರೆಕ್ಟಾಗಿ ಮಾಡಿದ್ರೆ ನೀವು 2 ಅಂಕಗಳು ಈ ನಕ್ಷೆಯನ್ನು ಬಿಡಿಸ್ಲಿಕ್ಕೆ ಸಿಗುತ್ತೆ. ಇನ್ನೂ 2 ಅಂಕಗಳು ನಿಮಗೆ ಏನಾಗುತ್ತೆ, ಇಲ್ಲಿ ನಕ್ಷೆಯನ್ನು ತೋರಿಸ್ಲಿಕ್ಕೆ, ಇಲ್ಲಿ ಪಾಯಿಂಟನ್ನು ಏನು ಕಂಡು ಹಿಡಿತೀರಲ್ಲ, ಬಿಂದುಗಳೇನು ಕಂಡು ಹಿಡಿತೀರಲ್ಲ, ಆ ಬಿಂದುಗಳನ್ನು ಕಂಡು ಹಿಡಿಲಿಕ್ಕೆ ಸಿಗುತ್ತೆ. ಸರಿನಾ?
ಎಲ್ಲರಿಗೂ ಈ ನಕ್ಷಾ ವಿಧಾನ ಅರ್ಥ ಆಯಿತು ಅಂತ ತಿಳ್ಕೊತೀನಿ. ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.